ಈ ವರದಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು ಜಸ್ಟಿಸ್ ನಾಗಮೋಹನ್ ದಾಸರವರು ಅಂತಂದ್ರೆ, ಬಲಗೈ ಸಂಬಂಧಿತ ಜಾತಿಗಳು ಎಷ್ಟು ಜಾತಿಗಳಿದೆ, ಆ ಜಾತಿಯ ಆಧೀನದಲ್ಲಿ ಯಾವ ಹೆಸರಲ್ಲಿ ಕರೆಯಲ್ಪಡ್ತದೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಬಲಗೈ ಸಮುದಾಯದಲ್ಲಿ ನಮೂದಿಸಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇದು ಮಾಡಲಿಲ್ಲ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಬಲಗೈ ಸಮುದಾಯದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ಉದ್ದೇಶ ಏನಾಗಿದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಅಂದರೆ ಬಲಗೈ ಸಂಬಂಧಿತ ವಲಯ ಉಪಜಾತಿಗಳನ್ನು ಒಳಗೊಂಡಂತೆ ಜಾತಿವಾರು ಬದುಕುಗಳನ್ನು ಕಟ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಜಸ್ಟಿಸ್ ನಾಗಮೋಹನ್ ದಾಸರವರು ಒಳ ಮೀಸಲಾತಿಯ ವರದಿ ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ವಲಯ ಸಂಬಂಧಿತ ಉಪಜಾತಿಗಳೇನೇನಿದೆ, ವಲಯರಲ್ಲಿ ನಾನಾ ಉಪಜಾತಿಗಳು ಸೇರಿ ಒಂದು ವಲಯ ಅನ್ನೋದು ಒಂದು ಜಾತಿ ಉದ್ಭವ ಆಗಿರ್ತಕ್ಕಂಥದ್ದು. ಅದರಲ್ಲಿ ವಲಯ ಅಂದರೆ ಬಲಗೈ ಸಂಬಂಧಿತ ವಲಯ ಜಾತಿಯ ಆಧೀನದಲ್ಲಿ ಚಲವಾದಿ ಅಂತ, ಪರಿಯನ್ ಅಂತ, ಮಹರ್ ಅಂತ ಒಂದೊಂದು ಪ್ರಾಂತ್ಯಕ್ಕೆ ಅನುಗುಣವಾಗಿ ಆ ಒಂದು ಜಾತಿಗಳ ಹೆಸರುಗಳು ಉಟ್ಕೊಂಡಿದೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಈ ವರದಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿತ್ತು ಜಸ್ಟಿಸ್ ನಾಗಮೋಹನ್ ದಾಸರವರು ಅಂತಂದ್ರೆ, ಬಲಗೈ ಸಂಬಂಧಿತ ಜಾತಿಗಳು ಎಷ್ಟು ಜಾತಿಗಳಿದೆ, ಆ ಜಾತಿಯ ಆಧೀನದಲ್ಲಿ ಯಾವ ಹೆಸರಲ್ಲಿ ಕರೆಯಲ್ಪಡ್ತದೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಬಲಗೈ ಸಮುದಾಯದಲ್ಲಿ ನಮೂದಿಸಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಇದು ಮಾಡಲಿಲ್ಲ. ಬಲಗೈ ಅಂತ ಬಂದಾಗ ತೋಟಿ, ತಳವಾರಿ, ನೀರುಗಂಟಿ, ಪರಿಯನ್, ಆಮೇಲೆ ಆರುವು, ಮಗ್ಗದವರು, ಈ ರೀತಿ ನಾನಾ ಉಪಜಾತಿಗಳಿದೆ. ಈ ಎಲ್ಲ ಉಪಜಾತಿಗಳು ಸೇರಿದ್ರೆ ಅದು ವಲಯ ಅಂತ ಫಾರ್ಮೇಶನ್ ಆಗುವಂಥದ್ದು. ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಎಲ್ಲ ಉಪಜಾತಿಗಳನ್ನ ಒಟ್ಟುಗೂಡಿಸೋದ್ರ ಬದಲು ವಿಭಜನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಚಾಮರಾಜನಗರದಿಂದ ಬೀದರ್, ಗುಲ್ಬರ್ಗಾವರೆಗೂ ನೋಡಿದ್ರೆ ಪ್ರತಿ ಗ್ರಾಮದಲ್ಲಿ ಒಳಗೇರಿಗಳು ಎಲ್ಲ ಕಡೆ ನಮ್ಗೆ ಕಾಣಿಸ್ತದೆ. ಆದರೆ ನಮ್ಮ ಸೋದರ ಸಂಬಂಧ, ಮಾದಿಗ ಕಮ್ಯುನಿಟಿ ಅವರು ನಮ್ಮ ಸೋದರ ಸಂಬಂಧ. ಈ ಹೋರಾಟ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮಾದಿಗ ಸಮುದಾಯದ ವಿರುದ್ಧ ಅಲ್ಲ. ಜಸ್ಟಿಸ್ ನಾಗಮೋಹನ್ ದಾಸರವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿರ್ತಕ್ಕಂಥ ಗೊಂದಲ ಮತ್ತು ಏಕಪಕ್ಷೀಯವಾಗಿ ಅದನ್ನ ನಮೂದು ಮಾಡಿರ್ತಕ್ಕಂಥ ಆ ನಮೂದಿನ ವಿರುದ್ಧ ನಮ್ಮ ಸಮುದಾಯಕ್ಕೆ ಬರಬೇಕಾಗಿರ್ತಕ್ಕಂಥ ನಮ್ಮ ಹಕ್ಕಿನ ಪರವಾಗಿ ನಾವು ಈ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಯಾರೋ ವೈಯಕ್ತಿಕವಾಗಿ ಇವತ್ತು ಮಾದಿಗರು, ವಲಯರು ವಕ್ರವಾಗಿ ಒಬ್ಬರನ್ನೊಬ್ಬರು ನೋಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತಂದ್ರೆ ಈ ವರದಿಯಲ್ಲಿ ಸ್ಪಷ್ಟತೆ ಇಲ್ಲದ್ದು. ಇವತ್ತು ನಮ್ಮ ಒಕ್ಲೆ ರಾಜಪ್ಪನವರು ಹೇಳಿದಂಗೆ ಏನು ನೇಮಕಾತಿಗಳು ಬಂದಾಗ 9 ಹುದ್ದೆಗಳು ಬಂದಾಗ ಪ್ರವರ್ಗ ಎಗ್ ಬಂದ ಮೇಲೆ ಪ್ರವರ್ಗ ಬಿಗ್ ಬರಬೇಕು ಅಂತಂದ್ರೆ ಪ್ರವರ್ಗ ಎಲ್ಲಿರ್ತಕ್ಕಂಥವ್ರು ಹೊಟ್ಟೆ ತುಂಬ ಉಣು ಬಯಸಿದ ಮೇಲೆ ಅದ್ಮೇಲೆ ಅಳದು ಉಳಿದಿದ್ದು ಪ್ರವರ್ಗ ಬಿಗ್ ಬರ್ತಕ್ಕಂಥದ್ದು. ಮತ್ತೆ ಸೀಡ್ ಕಡೆ ನಾವು ನೋಡಂಗೇ ಇಲ್ಲ. ನಮಗಿನ್ನ ಶೋಷಣೆಗೆ ಒಳಪಡ್ತಾ ಇದ್ದಾರೆ ಈ ಒಳ ಮೀಸಲಾತಿ ವರದಿ ಇದ್ದಾವೆ. ಹಾಗಾಗಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ವರದಿ ಏನಿದೆ ಇದು ತುಂಬಾ ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯಿಂದ ಇಡೀ ಬಹುಸಂಖ್ಯಾತರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ವಲಯ ಸಂಬಂಧಿತ ಜಾತಿಗಳು ಇವತ್ತು ಈ ಒಳ ಮೀಸಲಾತಿ ವರದಿಯಲ್ಲಿ ಅಲ್ಪಸಂಖ್ಯಾತರಾಗಿ ಗುರುತಿಸವ್ರೆ. ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಸಮುದಾಯನ ಬಹುಸಂಖ್ಯಾತರಾಗಿ ಗುರುತಿಸುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ಸರ್ಕಾರದ ಗಮನಕ್ಕೆ ತಗೊಂಬಂದು 25ನೇ ತಾರೀಕು ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಇಡೀ ಬಲಗೈ ಸಮುದಾಯ ಮಾಡ್ತಾ ಇದೆ. ಅದರ ಮೂಲಕ 27ನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ಏನು ಇವರು ನಿರ್ಧಾರ ತಗೊಂತಾರೆ, ಆ ನಿರ್ಧಾರದ ಮೇಲೆ ಕ್ಯಾಬಿನೆಟ್ ಅಲ್ಲಿ ಏನು ನಿರ್ಧಾರ ತಗೊಂತಾರೆ ಅದರ ಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಹಮ್ಮಿಕೊಳ್ಳುವಂಥದ್ದು ಆಗಿದೆ ಅಂತ ಹೇಳ್ತಾ 25ನೇ ತಾರೀಕು ಹೋರಾಟಕ್ಕೆ ಜಿಲ್ಲೆಯಿಂದ ಎಲ್ಲ ಬಲಗೈ ಸಮುದಾಯ, ಎಲ್ಲ ಉಪಜಾತಿಗಳನ್ನು ಒಳಗೊಂಡಂತೆ ಎಲ್ಲರೂ ಭಾಗವಹಿಸಿ ಈ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಕೇಳ್ಕೊಂತೀವಿ. 25ನೇ ತಾರೀಕು ಬೆಂಗಳೂರು ನಗರದ ಫ್ರೀಡಮ್ ಪಾರ್ಕ್ನಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಸುಮಾರು 5,000 ಸಂಖ್ಯೆಯಲ್ಲಿ ಎಲ್ಲ ತಾಲೂಕುಗಳಿಂದ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೇವೆ.
ಏನು ಸಮುದಾಯಕ್ಕೆ ಸಿಗಬೇಕಂತ ನ್ಯಾಯ ಸಿಕ್ಕಿಲ್ಲ, ಅದಕ್ಕೆ ಆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. 27ನೇ ತಾರೀಕು ಸಚಿವ ಸಂಪುಟದಲ್ಲಿ ಅದು ಸರ್ಕಾರ ಒಳ್ಳೆಯ ತೀರ್ಮಾನ ತೆಗೊಳ್ತದೆ ಅಂತ ಒಂದು ಆಶಾಭಾವನೆ ಇದೆ. ಇಲ್ಲ ಅಂತಂದರೆ ಮುಂದಿನ ಹಂತ ಅದು ಹಂತವಾಗಿ ರೂಪುರೇಷೆಗಳನ್ನ ನಾವು ಸಿದ್ಧಪಡಿಸ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ.